ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಪ್ಲೂರಾ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಲಂಗ್ಸ್ ಆರ್ ಕವರ್ಡ್ ಬೈ ದಿ ಪ್ಲೂರಾ. ಓಕೆ, ಡಬಲ್ ಮೆಂಬ್ರೇನ್ ಪ್ಲೂರಾ ಅಂತ ಹೇಳಿದ್ದೀವಲ್ಲ, ಆ ಪ್ಲೂರಾ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಓಕೆ, ದಿ ಪ್ಲೂರಾ ಈಸ್ ಡಬಲ್ ಲೇಯರ್ಡ್ ಮೆಂಬ್ರೇನ್. ಹೌದು ಸರ್, ಪ್ಲೂರಾ ಏನಿದೆ, ಡಬಲ್ ಲೇಯರ್ಡ್ ಮೆಂಬ್ರೇನ್ ಇದೆ ದಟ್ ಸರೌಂಡ್ಸ್ ಆ್ಯಂಡ್ ಪ್ರೊಟೆಕ್ಟ್ ದಿ ಲಂಗ್. ಹೌದು ಸರ್, ಎಲ್ಲಿದೆ ಇದು? ಸರೌಂಡಿಂಗ್ ಲಂಗ್ಸ್. ಓಕೆ, ಲಂಗ್ಸ್ಗೆ ಕವರ್ ಮಾಡ್ತಾ ಇದೆ ಮತ್ತು ಲಂಗ್ಸ್ಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆ, ದಿ ಪ್ಲೂರಾ ಈಸ್ ಲೈನ್ಡ್ ವಿತ್ ಮೀಸೋಥೀಲಿಯಂ. ಎಸ್ ಸರ್, ಓಕೆ, ಮೀಸೋಥೀಲಿಯಂನಿಂದ ಕವರ್ಡ್ ಆಗಿದೆ. ಓಕೆ, ಲೈನ್ಡ್ ಆಗಿದೆ. ಪ್ಲೂರಾ ಈಸ್ ಲೈನ್ಡ್ ವಿತ್ ಮೀಸೋಥೀಲಿಯಂ. ಮೀಸೋಥೀಲಿಯಂ ಈಸ್ ಅ ಟೈಪ್ ಆಫ್ ಎಪಿಥೀಲಿಯಲ್ ಟಿಶ್ಯೂ. ಹೌದು ಸರ್. ಓಕೆ, ಸೊ ನಾವು ಟಿಶ್ಯೂ ಬಗ್ಗೆ ಸ್ಟಡಿ ಮಾಡುವಾಗ ನಾವು ಓದಿದ್ದೀವಿ. ಸೊ ಫ್ಲ್ಯಾಟ್ ಸೆಲ್ಸ್ ಇರ್ತವೆ. ಓಕೆ, ಸ್ಕ್ವಾಮಸ್ ಸೆಲ್ಸ್ ಇರ್ತವೆ. ಆ ಸ್ಕ್ವಾಮಸ್ ಸೆಲ್ಸ್ ಆಗಿರ್ತವೆ, ಫ್ಲ್ಯಾಟ್ ಇರ್ತವೆ. ಅದು ಏನು ಮಾಡ್ತವೆ? ಅದು ಫ್ಲೂಯಿಡನ್ನು ರಿಲೀಸ್ ಮಾಡುತ್ತೆ. ಓಕೆ, ಆ ಫ್ಲೂಯಿಡನ್ನು ರಿಲೀಸ್ ಮಾಡುತ್ತೆ. ಇದು ಆಯಿಲ್ ಥರ ಯೂಸ್ ಆಗುತ್ತೆ. ಓಕೆ, ಪ್ಲೂರಲ್ ಕ್ಯಾವಿಟಿ ಒಳಗಡೆ ಫ್ಲೂಯಿಡ್ ಇರುತ್ತೆ ಅಲ್ಲ, ಇದು ಪ್ಲೂರಲ್ ಫ್ಲೂಯಿಡನ್ನು ಇದು ರಿಲೀಸ್ ಮಾಡುತ್ತೆ, ಮೀಸೋಥೀಲಿಯಂ. ಓಕೆ, ಮೀಸೋಥೀಲಿಯಂ ಏನು ಮಾಡುತ್ತೆ ಸರ್? ಇದು ಫ್ಲೂಯಿಡನ್ನು ರಿಲೀಸ್ ಮಾಡುತ್ತೆ. ಓಕೆ, ಸಿಕ್ರೇಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಫೆಸಿಲಿಟೇಟಿಂಗ್ ಲಂಗ್ ಎಕ್ಸ್ಪ್ಯಾನ್ಷನ್ ಡ್ಯೂರಿಂಗ್ ಬ್ರೀದಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಹೌದು ಸರ್, ಇದು ಏನು ಮಾಡುತ್ತೆ? ನಾವು ಬ್ರೀದಿಂಗ್ ಮಾಡೋ ಟೈಮ್ ಹೆಲ್ಪ್ ಮಾಡುತ್ತೆ ಮತ್ತು ಫ್ರಿಕ್ಷನನ್ನು ಕಡಿಮೆ ಮಾಡುತ್ತೆ. ಓಕೆ, ಅದು ಘರ್ಷಣೆ ಅಂತೀವಲ್ಲ, ಫ್ರಿಕ್ಷನನ್ನು ಇದು ಕಡಿಮೆ ಮಾಡುತ್ತೆ. ಆ್ಯಸ್ ದಿ ಲಂಗ್ ಮೂವ್ ವಿತ್ ಇನ್ ದಿ ಥೊರೆಸಿಕ್ ಕ್ಯಾವಿಟಿ. ಹೌದು ಸರ್, ಥೊರೆಸಿಕ್ ಕ್ಯಾವಿಟಿ ಒಳಗಡೆ ನಮ್ಮ ಲಂಗ್ಸ್ ಮೂವ್ ಆದಾಗ ಅಲ್ಲಿ ಫ್ರಿಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಆ ಫ್ರಿಕ್ಷನನ್ನು ಇದು ಕಡಿಮೆ ಮಾಡಿಬಿಡುತ್ತೆ. ಹೇಗೆ ಸರ್? ಮೀಸೋಥೀಲಿಯಂ ಅಂತ ಹೇಳಿದ್ದೀವಲ್ಲ, ಆ ಮೀಸೋಥೀಲಿಯಂ ಆಯಿಲ್ ಥರ ರಿಲೀಸ್ ಮಾಡುತ್ತೆ, ಅಲ್ಲಿ ಘರ್ಷಣೆ ಆಗೋದಿಲ್ಲ. ಓಕೆ, ಆಯಿಲ್ ಥರ ರಿಲೀಸ್ ಮಾಡುತ್ತೆ, ಅಲ್ಲಿ ಏನಾಗಿರುತ್ತೆ? ಸಾಫ್ಟ್ ಆಗಿರುತ್ತೆ, ಅಥವಾ ಅಲ್ಲಿ ಫ್ರಿಕ್ಷನ್ ಕಡಿಮೆ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಪಾರ್ಟ್ಸ್ ಆಫ್ ದಿ ಪ್ಲೂರಾ. ಸೊ ಪ್ಲೂರಾ ಒಳಗಡೆ ಯಾವ್ಯಾವ ಪಾರ್ಟ್ಸ್ ಬರ್ತವೆ ಅಂತ ನಾವು ನೋಡಿದಾಗ, ಸೊ ಪ್ಲೂರಾ ಈಸ್ ಡಬಲ್ ಮೆಂಬ್ರೇನ್. ಓಕೆ, ಏನಿದೆ? ಡಬಲ್ ಲೇಯರ್ಡ್ ಮೆಂಬ್ರೇನ್ ಇದೆ. ಸೊ ಫಸ್ಟ್ ವಿಸರಲ್ ಪ್ಲೂರಾ ಅಂತ ಬರುತ್ತೆ, ಇನ್ನೊಂದು ಪೆರೈಟಲ್ ಪ್ಲೂರಾ ಅಂತ ಬರುತ್ತೆ. ಓಕೆ, ವಿಸರಲ್ ಪ್ಲೂರಾ ಅಂದರೆ 2 ಲೇಯರ್ ಇದ್ದಾವೆ. ಓಕೆ, ಡಬಲ್ ಲೇಯರ್ ಇದೆ ನಾವು ಹೇಳಿದ್ದೀವಿ. ಸೊ ದಿಸ್ ಈಸ್ ಅವರ್ ಲಂಗ್. ಓಕೆ, ಇದೇನಿದೆ ಸರ್? ಲಂಗ್. ಸೊ 2 ಲೇಯರ್ ನಾವು ಮಾಡಬೇಕು. ಫಸ್ಟ್ ಲೇಯರ್. ಓಕೆ, ಇದೇನಿದೆ? ಫಸ್ಟ್ ಲೇಯರ್ ಸರ್. ಮತ್ತು ಇನ್ನೊಂದು ನಾವು ಸೆಕೆಂಡ್ ಲೇಯರ್. ಓಕೆ, ಸೊ ದಿಸ್ ಔಟರ್ ಈಸ್ ಪೆರೈಟಲ್ ಪ್ಲೂರಾ, ದಿಸ್ ಇನ್ನರ್ ಈಸ್ ವಿಸರಲ್ ಪ್ಲೂರಾ. ಓಕೆ, ಒಳಗಡೆ ಇದೆಲ್ಲ 2 ಮೆಂಬ್ರೇನ್ಸ್ ಇದ್ದಾವೆ, ಒಂದು ಇನ್ನರ್ ಮತ್ತೊಂದು ಔಟರ್. ಓಕೆ, ಇನ್ನರ್ ಇರೋದು ವಿಸರಲ್ ಪ್ಲೂರಾ, ಔಟರ್ ಇರೋದು ಪೆರೈಟಲ್ ಪ್ಲೂರಾ. ಓಕೆ, ಸೊ ಇವಾಗ ನಾವು ವಿಸರಲ್ ಪ್ಲೂರಾ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಲೊಕೇಶನ್ ಎಲ್ಲಿದೆ ಸರ್ ವಿಸರಲ್ ಪ್ಲೂರಾದು? ದಿಸ್ ಈಸ್ ಇನ್ನರ್ ಲೇಯರ್. ಹೌದು ಸರ್, ಇದು ಏನಿದೆ? ಇನ್ನರ್ ಲೇಯರ್ ಇದೆ. ಈಸ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ದಿ ಲಂಗ್ಸ್. ಹೌದು ಸರ್, ನಾವಿಲ್ಲಿ ನೋಡಿದಾಗ ಇದು ಗ್ರೀನ್ ಕಲರ್ ಏನಿದೆ ಸರ್? ಇದು ಲಂಗ್ ಇದೆ. ಓಕೆ, ಸೊ ಇದು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಇದೆ ನಮ್ಮ ಲಂಗ್ ಜೊತೆ. ಓಕೆ, ಡೈರೆಕ್ಟ್ಲಿ ಅಟ್ಯಾಚ್ ಟು ಅವರ್ ಲಂಗ್, ಕವರಿಂಗ್ ದೇರ್ ಸರ್ಫೇಸ್. ಹೌದು ಸರ್, ನಮ್ಮ ಲಂಗ್ ಸರ್ಫೇಸನ್ನು ಇದು ಕವರ್ ಮಾಡುತ್ತೆ, ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಇರುತ್ತೆ ಲಂಗ್ ಜೊತೆ. ಓಕೆ, ಯಾವುದು? ವಿಸರಲ್ ಪ್ಲೂರಾ. ಓಕೆ, ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ನೋಡಿದಾಗ ದಿ ವಿಸರಲ್ ಪ್ಲೂರಾ ಈಸ್ ಅ ಥಿನ್. ಹೌದು ಸರ್, ಯಾವ ಥರ ಇದೆ? ಇದು ಥಿನ್ ಇದೆ ಮತ್ತು ಸ್ಮೂದ್ ಮೆಂಬ್ರೇನ್ ಇದೆ. ಯಾವ ಥರ ಇದೆ ಸರ್? ಸ್ಮೂದ್ ಮೆಂಬ್ರೇನ್ ಇದೆ. ದಟ್ ಈಸ್ ಟೈಟ್ಲಿ ಅಟ್ಯಾಚ್ಡ್ ಟು ದಿ ಲಂಗ್. ಹೌದು ಸರ್, ಇದು ಟೈಟ್ಲಿ ಅಟ್ಯಾಚ್ ಇದೆ ನಮ್ಮ ಲಂಗ್ ಜೊತೆ. ಓಕೆ, ಆ್ಯಂಡ್ ದಿಸ್ ಈಸ್ ಆಲ್ಸೋ ಕವರ್ಡ್ ವಿತ್ ಮೀಸೋಥೀಲಿಯಂ. ಓಕೆ, ದಿಸ್ ಈಸ್ ಆಲ್ಸೋ ಕವರ್ಡ್ ವಿತ್ ಮೀಸೋಥೀಲಿಯಂ. ಓಕೆ, ಸೊ ನಾವು ಜಸ್ಟ್ ಇಲ್ಲೇ ನೋಡಿದ್ದೀವಲ್ಲ ಮೀಸೋಥೀಲಿಯಂ, ಅದು ಕೂಡ ಕವರ್ಡ್ ಇರುತ್ತೆ. ಓಕೆ, ಇದರೊಳಗಡೆನೆ. ನೆಕ್ಸ್ಟ್, ಫ್ರಿಕ್ಷನ್. ಫಂಕ್ಷನ್ ಏನು ಮಾಡುತ್ತೆ? ಓಕೆ, ಫಂಕ್ಷನ್ ಏನು ಮಾಡುತ್ತೆ? ಇಟ್ ಹೆಲ್ಪ್ ರೆಡ್ಯೂಸ್ ಫ್ರಿಕ್ಷನ್. ಹೌದು ಸರ್, ಇದು ಏನು ಮಾಡುತ್ತೆ? ಫ್ರಿಕ್ಷನನ್ನು ಕಡಿಮೆ ಮಾಡುತ್ತೆ ಬಿಟ್ವೀನ್ ದಿ ಲಂಗ್ ಟಿಶ್ಯೂ ಆ್ಯಂಡ್ ಚೆಸ್ಟ್ ವಾಲ್. ಹೌದು ಸರ್, ಅದರ್ ಚೆಸ್ಟ್ ವಾಲ್ಸ್ ಇರ್ತವೆಲ್ಲ, ಅದ್ರ ನಡುವೆ ಏನು ಮಾಡುತ್ತೆ? ಇದು ಫ್ರಿಕ್ಷನನ್ನು ಕಡಿಮೆ ಮಾಡುತ್ತೆ ಡ್ಯೂರಿಂಗ್ ಬ್ರೀದಿಂಗ್. ಹೌದು ಸರ್, ಬ್ರೀದಿಂಗ್ ಮಾಡೋ ಟೈಮ್ ಫ್ರಿಕ್ಷನನ್ನು ಕಡಿಮೆ ಮಾಡುತ್ತೆ. ಆ್ಯಸ್ ಲಂಗ್ ಎಕ್ಸ್ಪ್ಯಾಂಡ್ ಆ್ಯಂಡ್ ಕಾಂಟ್ರ್ಯಾಕ್ಟ್. ಹೌದು ಸರ್, ಲಂಗ್ ದೊಡ್ಡದಾದಾಗ ಮತ್ತು ಚಿಕ್ಕದಾದಾಗ ಅಲ್ಲಿ ಇದು ಫ್ರಿಕ್ಷನ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ನೆಕ್ಸ್ಟ್ ನಾವು ಪೆರೈಟಲ್ ಪ್ಲೂರಾ. ಪೆರೈಟಲ್ ಪ್ಲೂರಾ ಅಂದರೆ ಔಟರ್ ಲೇಯರ್. ಓಕೆ, ಇದೇನಿದೆ ಸರ್? ಔಟರ್. ಓಕೆ, ಸೊ ನಾವು ಇಲ್ಲಿ ಲೊಕೇಶನ್ ನೋಡಿದಾಗ ದಿ ಔಟರ್ ಲೇಯರ್ ಆಫ್ ದಿ ಪ್ಲೂರಾ.
ಹೌದು ಸರ್, ಏನಿದೆ ಇದು ಹೊರಗಡೆ ಲೇಯರ್ ಇದೆ. ಓಕೆ, ಔಟರ್ ಲೇಯರ್ ಆಫ್ ದಿ ಪ್ಲೂರಾ ವಿಚ್ ಲೈನ್ಸ್ ದಿ ಇನ್ಸೈಡ್ ಆಫ್ ದಿ ಚೆಸ್ಟ್ ವಾಲ್. ಹೌದು ಸರ್, ಚೆಸ್ಟ್ ವಾಲ್ ಇರುತ್ತೆ ಅಲ್ಲ, ಅದ್ರ ಒಳಗಡೆ ಅದ್ರ ಜೊತೆಯಲ್ಲಿ ಇದು ಲೈನ್ ಆಗಿರುತ್ತೆ ಮತ್ತು ಡಯಾಫ್ರಾಮಿಗೆ ಇದು ಅಟ್ಯಾಚ್ ಆಗಿರುತ್ತೆ. ಓಕೆ, ಆ್ಯಂಡ್ ದಿ ಮೀಡಿಯಾಸ್ಟೀನಮ್. ಹೌದು ಸರ್, ಮೀಡಿಯಾಸ್ಟೀನಮ್ ಕೂಡ ಇದು ಏನಾಗಿದೆ ಅದ್ರ ಜೊತೆ ಅಟ್ಯಾಚ್ ಇದ್ದಾಗೆ ಇದೆ. ಓಕೆ, ಸೊ ವಿಸರಲ್ ಅಂದರೆ ಇನ್ನರ್ ಲೇಯರ್, ಅದು ಲಂಗ್ ಜೊತೆ ಅಟ್ಯಾಚ್ ಇದೆ. ಇದು ಪ್ಯಾರೈಟಲ್ ಪ್ಲೂರಾ ಹೆಂಗಿದೆ ಸರ್, ಇದು ಚೆಸ್ಟ್ ವಾಲ್ ಜೊತೆ ಇದೆ ಮತ್ತು ಡಯಾಫ್ರಮ್ ಜೊತೆ ಇದೆ ಮತ್ತು ಮೀಡಿಯಾಸ್ಟೀನಮ್ ಜೊತೆ ಇದು ಇದೆ. ಓಕೆ, ಮೀಡಿಯಾಸ್ಟೀನಮ್ ಅಂದರೆ ದಿ ಸ್ಪೇಸ್ ಬಿಟ್ವೀನ್ ದಿ ಲಂಗ್ಸ್. ಹೌದು ಸರ್, ದಿ ಸ್ಪೇಸ್ ಬಿಟ್ವೀನ್ ಟೂ ಲಂಗ್ಸ್ ಈಸ್ ನೋನ್ ಆ್ಯಸ್ ಮೀಡಿಯಾಸ್ಟೀನಮ್. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ನಾವು ನೋಡಿದಾಗ ಪ್ಯಾರೈಟಲ್ ಪ್ಲೂರಾ ಹೇಗಿದೆ ಅಂತ, ದಿ ಪ್ಯಾರೈಟಲ್ ಪ್ಲೂರಾ ಈಸ್ ಥಿಕ್ಕರ್. ಹೇಗಿದೆ ಸರ್, ಇದು ಥಿಕ್ ಇದೆ, ಮೋರ್ ಫೈಬ್ರಸ್ ಇದೆ. ಹೇಗಿದೆ ಸರ್, ಮೋರ್ ಫೈಬ್ರಸ್ ಆ್ಯಸ್ ಕಂಪೇರ್ ಟು ದಿ ವಿಸರಲ್ ಪ್ಲೂರಾ. ಹೌದು ಸರ್. ಓಕೆ, ಸೊ ವಿಸರಲ್ ಪ್ಲೂರಾ ಹೇಗಿತ್ತು, ಅದು ಸ್ಮೂತ್ ಮೆಂಬ್ರೇನ್ ಇತ್ತು. ಓಕೆ, ಇದು ಯಾವ ಥರ ಇದೆ ಸರ್, ಥಿಕ್ ಇದೆ ಮತ್ತು ಫೈಬ್ರಸ್ ಇದೆ. ಓಕೆ, ಯಾವ ಥರ ಇದೆ, ಫೈಬ್ರಸ್ ಮೆಂಬ್ರೇನ್ ಇದೆ. ಓಕೆ, ಸೊ ಇದರ ಫಂಕ್ಷನ್ ನಾವು ನೋಡಿದಾಗ ಇದು ಕೂಡ ಏನು ಮಾಡುತ್ತೆ, ಸಿಮಿಲರ್ ಫಂಕ್ಷನ್ ಮಾಡುತ್ತೆ. ಇಟ್ ಪ್ರೊವೈಡ್ ಸ್ಟ್ರಕ್ಚರಲ್ ಬೌಂಡ್ರಿ ಫಾರ್ ದಿ ಲಂಗ್ಸ್. ಓಕೆ, ಇದು ಏನು ಮಾಡುತ್ತೆ ಸರ್, ಸ್ಟ್ರಕ್ಚರಲ್ ಬೌಂಡ್ರಿ ಕೊಡುತ್ತೆ. ಓಕೆ, ಲಂಗ್ಸಿಗೆ ಬೌಂಡ್ರಿ ಕೊಡುತ್ತೆ ಮತ್ತು ಹೆಲ್ಪಿಂಗ್ ಮೇಂಟೈನ್ ದಿ ಸಪರೇಷನ್ ಬಿಟ್ವೀನ್ ದಿ ಲಂಗ್ ಟಿಶ್ಯೂ. ಹೌದು ಸರ್, ಎರಡು ಲಂಗ್ಸ್ ಇದ್ದಾವೆಲ್ಲ ಅದ್ರ ನಡುವೆ ಸಪರೇಷನ್ ಮಾಡುತ್ತೆ ಮತ್ತು ನಮ್ಮ ಥೊರಾಸಿಕ್ ಕ್ಯಾವಿಟಿ ಇದೆಯಲ್ಲ, ಓಕೆ, ಅಂದರೆ ಔಟ್ಸೈಡ್ ದಿ ಲಂಗ್ ಇದ್ದಾವೆಲ್ಲ ಸ್ಟ್ರಕ್ಚರ್ಸು, ಆಲ್ ಸ್ಟ್ರಕ್ಚರ್ಸ್ ನಡುವೆ ಇದು ಏನು ಮಾಡುತ್ತೆ, ಸಪ್ರೇಟ್ ಮಾಡುತ್ತೆ. ಓಕೆ, ಲಂಗ್ ಟಿಶ್ಯೂ ಆ್ಯಂಡ್ ದಿ ಅದರ್ ಥೊರಾಸಿಕ್ ಸ್ಟ್ರಕ್ಚರ್ಸ್. ಹೌದು ಸರ್, ಎರಡು ಲಂಗ್ ಮತ್ತು ಲಂಗನ್ನು ಬಿಟ್ಟು ಬೇರೆ ಇರ್ತಾವಲ್ಲ ಪಾರ್ಟ್ಸ್ಗಳು ಲೈಕ್ ಹಾರ್ಟ್. ಓಕೆ, ಅದನ್ನು ಏನು ಮಾಡುತ್ತೆ, ಹಾರ್ಟ್ ಮತ್ತು ಲಂಗ್ಸನ್ನು ಇದು ಸಪರೇಟ್ ಮಾಡುತ್ತೆ. ಓಕೆ, ಹಾರ್ಟ್ ಇದೆ, ಟ್ರೇಕಿಯಾ ಇದೆ, ಬೇರೆ ಬೇರೆ ಆರ್ಗನ್ಸ್ ಇದ್ದಾವೆಲ್ಲ ಅದರಿಂದ ಇದು ಸಪರೇಟ್ ಮಾಡುತ್ತೆ. ಓಕೆ, ಪ್ಯಾರೈಟಲ್ ಪ್ಲೂರಾ. ಓಕೆ, ಸೊ ನೀವು ಇದರಲ್ಲಿ ನೆನಪಿಡಬೇಕು ಏನಂದರೆ ಪ್ಯಾರೈಟಲ್ ಪ್ಲೂರಾ ಈಸ್ ಔಟರ್ ಮೆಂಬ್ರೇನ್ ಆ್ಯಂಡ್ ವಿಸರಲ್ ಪ್ಲೂರಾ ಈಸ್ ಇನ್ನರ್ ಮೆಂಬ್ರೇನ್. ಓಕೆ, ಸೊ ಅವೆರಡರ ನಡುವೆ ಒಂದು ಸ್ಪೇಸ್ ಇರುತ್ತೆ. ಓಕೆ, ಸೊ ಇದು ಪ್ಯಾರೈಟಲ್ ಪ್ಲೂರಾ. ಓಕೆ, ಇದು ವಿಸರಲ್ ಪ್ಲೂರಾ ಅಂತ ತಿಳ್ಕೊಳ್ಳೋಣ. ಇದ್ರ ನಡುವೆ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲ, ಅದನ್ನು ನಾವೇನಂತ ಹೇಳ್ತೀವಿ, ಪ್ಲೂರಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ ಸರ್, ಅದನ್ನು ನಾವು ಪ್ಲೂರಲ್ ಕ್ಯಾವಿಟಿ. ದಿ ಸ್ಪೇಸ್ ಬಿಟ್ವೀನ್ ವಿಸರಲ್ ಆ್ಯಂಡ್ ಪ್ಯಾರೈಟಲ್ ಪ್ಲೂರಾ ಈಸ್ ಕಾಲ್ಡ್ ಆ್ಯಸ್ ಪ್ಲೂರಲ್ ಕ್ಯಾವಿಟಿ. ಹೌದು ಸರ್, ನಾವು ಏನಂತ ಹೇಳ್ಬೋದು, ಪ್ಲೂರಲ್ ಕ್ಯಾವಿಟಿ ಈಸ್ ದ ಸ್ಪೇಸ್ ಬಿಟ್ವೀನ್ ಟು ಪ್ಲೂರಾಸ್. ಓಕೆ, ಯಾವುದ್ಯಾವುದು, ವಿಸರಲ್ ಆ್ಯಂಡ್ ಪ್ಯಾರೈಟಲ್ ಪ್ಲೂರಾ ನಡುವೆ ಸ್ಪೇಸ್ ಇರೋದನ್ನು ನಾವು ಪ್ಲೂರಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಓಕೆ, ದಿಸ್ ಕ್ಯಾವಿಟಿ ಕಂಟೇನ್ ಸ್ಮಾಲ್ ಅಮೌಂಟ್ ಆಫ್ ಪ್ಲೂರಲ್ ಫ್ಲೂಯಿಡ್. ಹೌದು ಸರ್, ಸ್ಮಾಲ್ ಅಮೌಂಟ್ ಆಫ್ ಪ್ಲೂರಲ್ ಫ್ಲೂಯಿಡ್. ಹೌದು, ಪ್ಲೂರಲ್ ಫ್ಲೂಯಿಡ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೀಕ್ರಿಯೇಟೆಡ್ ಬೈ ಮೀಸೋಥೀಲಿಯಂ. ಓಕೆ, ಸೊ ನಾವು ಮೀಸೋಥೀಲಿಯಂ ಅಂತ ಹೇಳಿದ್ದೀವಲ್ಲ, ಸೊ ಆ ಮೀಸೋಥೀಲಿಯಂ ಏನು ಮಾಡುತ್ತೆ, ಪ್ಯಾರೈಟಲ್ ಫ್ಲೂಯಿಡನ್ನು ಪ್ಲೂರಲ್ ಫ್ಲೂಯಿಡನ್ನು ಅದು ಏನು ಮಾಡುತ್ತೆ, ಸೀಕ್ರೇಟ್ ಮಾಡುತ್ತೆ. ಓಕೆ, ಅದೇನು ಮಾಡುತ್ತೆ, ಪ್ಲೂರಲ್ ಫ್ಲೂಯಿಡನ್ನು ಸೀಕ್ರೇಟ್ ಮಾಡುತ್ತೆ. ಇದು ಏನಂತ ಹೇಳ್ತೀವಿ ನಾವು, ಮೀಸೋಥೀಲಿಯಮ್ ಸೀಕ್ರೆಟ್ ಮಾಡುತ್ತೆ. ಹೆಲ್ಪ್ ಯಾಕೆ ಮಾಡುತ್ತೆ ಅಂದರೆ, ಅದು ಹೆಲ್ಪ್ ಮಾಡುತ್ತೆ, ಘರ್ಷಣೆ ಆಗೋಕ್ಕೆ ಬಿಡೋದಿಲ್ಲ, ಅದು ಆಯಿಲ್ ಥರ ಯೂಸ್ ಆಗುತ್ತೆ. ಓಕೆ, ಎರಡು ಮೆಂಬ್ರೇನ್ ಇದ್ದಾವೆ ಅಲ್ಲ, ಅವು ಎರಡು ಮೆಂಬ್ರೇನ್ ನಡುವೆ ಇದು ಆಯಿಲ್ ಥರ ಯೂಸ್ ಆಗುತ್ತೆ, ಫ್ರಿಕ್ಷನ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಫಂಕ್ಷನ್ ಆಫ್ ಪ್ಲೂರಾ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ನಾವು ನೋಡಿದಾಗ ಪ್ರೊಟೆಕ್ಷನ್ ಕೊಡುತ್ತೆ. ಫಸ್ಟ್ ಫಂಕ್ಷನ್ ಏನಾಗಿದೆ ಇದ್ರದ್ದು, ಪ್ರೊಟೆಕ್ಷನ್. ಓಕೆ, ದಿ ಪ್ಲೂರಾ ಆ್ಯಕ್ಟ್ ಆ್ಯಸ್ ಪ್ರೊಟೆಕ್ಟಿವ್ ಬ್ಯಾರಿಯರ್. ಹೌದು ಸರ್, ಇದು ಪ್ರೊಟೆಕ್ಷನ್ ಕೊಡ್ತಾ ಇದೆ, ಪ್ರೊಟೆಕ್ಟಿವ್ ಬ್ಯಾರಿಯರ್ ಕೊಡ್ತಾ ಇದೆ. ಓಕೆ, ಸಪರೇಟಿಂಗ್ ದಿ ಲಂಗ್ ಫ್ರಮ್ ಥೊರಾಸಿಕ್ ವಾಲ್ ಆ್ಯಂಡ್ ಮೀಡಿಯಾಸ್ಟೀನಮ್. ಹೌದು ಸರ್, ಥೊರಾಸಿಕ್ ವಾಲ್ ಮತ್ತು ಮೀಡಿಯಾಸ್ಟೀನಲ್ ಸ್ಟ್ರಕ್ಚರ್ಸ್ ಇದ್ದಾವೆಲ್ಲ ಅದರಿಂದ ಸಪರೇಟ್ ಮಾಡ್ತಾ ಇದೆ, ಇದು ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ಪ್ರೊಟೆಕ್ಷನ್ ಸಪ್ರೇಟ್ ಫ್ರಮ್ ದಿ ಚೆಸ್ಟ್ ವಾಲ್. ಓಕೆ, ನೆಕ್ಸ್ಟ್ ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಇದು ಏನು ಮಾಡುತ್ತೆ ಸರ್, ಇದು ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಹೆಲ್ಪ್ ಕೀಪ್ ದಿ ಲಂಗ್ ಎಕ್ಸ್ಪ್ಯಾಂಡ್ ಬೈ ದಿ ಮೇಂಟೈನಿಂಗ್ ದಿ ನೆಗೆಟಿವ್ ಪ್ರೆಷರ್ ವಿತಿನ್ ದಿ ಪ್ಲೂರಲ್ ಕ್ಯಾವಿಟಿ. ಹೌದು ಸರ್, ಪ್ಲೂರಲ್ ಕ್ಯಾವಿಟಿ ಒಳಗಡೆ ಇದು ನೆಗೆಟಿವ್ ಪ್ರೆಷರ್ ಮೇಂಟೈನ್ ಮಾಡಿರುತ್ತೆ, ಅಂದರೆ ನಮ್ಮ ಲಂಗ್ಸ್ಗಳು ಕೊಲೆಪ್ಸ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ನಮ್ಮ ಲಂಗ್ಸನ್ನು ಕೊಲೆಪ್ಸ್ ಆಗೋಕ್ಕೆ ಬಿಡೋದಿಲ್ಲ. ಇದು ಏನು ಮಾಡುತ್ತೆ, ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಮತ್ತು ಇನ್ನೊಂದು ಕೆಲಸ ಏನು ಮಾಡುತ್ತೆ ಅಂದರೆ, ಇದು ಲುಬ್ರಿಕೇಷನ್ ಕೊಡುತ್ತೆ. ಓಕೆ, ಏನು ಕೊಡುತ್ತೆ ಸರ್, ಲುಬ್ರಿಕೇಷನ್ ಅಂದರೆ ಇಟ್ ಪ್ರಿವೆಂಟ್ ಫ್ರಿಕ್ಷನ್. ಓಕೆ,
ಫ್ರಿಕ್ಷನನ್ನು ಆಗೋಕ್ಕೆ ಬಿಡೋದಿಲ್ಲ. ಲಂಗ್ ಮೂಮೆಂಟ್ ಆಗುತ್ತೆ. ಓಕೆ, ಲಂಗ್ ಏನಾಗುತ್ತೆ, ಮೂಮೆಂಟ್ ಆಗುತ್ತೆ ಡ್ಯೂರಿಂಗ್ ರೆಸ್ಪಿರೇಷನ್ ಅಥವಾ ಬ್ರೀದಿಂಗ್ ಮಾಡೋ ಟೈಮ್ ನಾವು ಏನಾಗುತ್ತೆ, ಲಂಗ್ ಮೂವ್ ಆಗುತ್ತೆ ಅಲ್ಲ, ಸೊ ಆ ಟೈಮಲ್ಲಿ ಇದು ಲುಬ್ರಿಕೇಶನ್ ಥರ ಯೂಸ್ ಆಗುತ್ತೆ. ಓಕೆ, ಪ್ಲೂರಲ್ ಫ್ಲೂಯಿಡ್ ಇದೆಲ್ಲ ಒಳಗಡೆ, ಅದು ಏನಾಗುತ್ತೆ, ಲುಬ್ರಿಕೇಶನ್ ಅಂದರೆ ಆಯಿಲ್ ಥರ ಯೂಸ್ ಆಗುತ್ತೆ. ಅದು ಇಂಜನ್ ಆಯಿಲ್ ಥರ ಯೂಸ್ ಆಗುತ್ತೆ, ಅಲ್ಲಿ ಫ್ರಿಕ್ಷನ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಇದು ಇದೆ ನಮ್ಮ ಪ್ಲೂರಾ ಫಂಕ್ಷನ್. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.